ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಮೆಸ್ಕಾಂ ಪವರ್ ಮ್ಯಾನ್ನ ಒಂದು ರಿಸಲ್ಟ್ ಅಪ್ಡೇಟು. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಡೌಟ್ ಇತ್ತು, ಕೇಳಿದ್ದೀರಿ, ಆ ಒಂದು ಕಾರಣಕ್ಕಾಗಿ ಮಾಡ್ತಾ ಇರೋದು. ನಿಮಮ್ಸು ಮೆಡಿಕಲ್ ಲಿಸ್ಟ್ ಏನು ಮಾಡಿದಾರಪ್ಪ ಅಂದರೆ 2 ಬಾರಿ ಬಿಟ್ಟಿದ್ದಾರೆ. ಮೆಸ್ಕಾಂ ಅವರು 2 ಬಾರಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡಿದಾಗ ಕೇವಲ ಒಂದೇ ಇದೆ. ಯಾವುದಪ್ಪ ಅಂತಂದರೆ ಅದು 24ರವರೆಗೂ ಇರುವಂತಹ ಒಂದು ಮೆಡಿಕಲ್. ಇನ್ನೂ ಒಂದು ಮೆಡಿಕಲ್ ಲಿಸ್ಟ್ ಇದೆ. ಅದೇನಪ್ಪ ಅಂತಂದರೆ ನಿಮಮ್ಸ್ದು ಮೆಡಿಕಲ್ ಲಿಸ್ಟ್ ಲಾಸ್ಟ್ ಡೇಟ್ ಏನಪ್ಪ ಅಂತಂತಂದರೆ ಅದು 24/1/2026 ಇದೆ. ಬಟ್ ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಇದೊಂದೇ ಇದೆ ಸ್ನೇಹಿತರೆ. ಓಕೆ, ನೀವು ಬೇಕಾದರೆ ನೋಡ್ಬೋದು. ಬಟ್ ಇಲ್ಲಿ ಏನಪ್ಪ ಅಂತಂತಂದರೆ ಒಂದು 5 ಜನದ್ದು ಮಾತ್ರ, ಓನ್ಲಿ 5 ಮೆಂಬರ್ಸ್ದು ಇನ್ನೊಂದು ಲಿಸ್ಟನ್ನು ಬಿಟ್ಟರು. ಓಕೆ, ಅದರಲ್ಲಿ ಏನಪ್ಪ ಅಂತಂದರೆ 14ನೇ ತಾರೀಕೆ 12ನೇ ತಾರೀಕಿತ್ತು. ಬಟ್ ಅದು ನೀವು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಆಗಿದ್ವಿ. ಬಟ್ ಅದು ಏನಪ್ಪ ಅದರದ್ದು ಒಂದು ಉದ್ದೇಶಪ್ಪ ಅಂತಂದರೆ, ಯಾರೆಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಗೈರಾಜರಾಗಿರ್ತಾರೋ ಅಂಥವರಿಗೆ ಮತ್ತೊಮ್ಮೆ ನಿಮಮ್ಸ್ ಮೆಡಿಕಲನ್ನು ಕಂಡಕ್ಟ್ ಮಾಡುವುದಕ್ಕೆ ಬಿಟ್ಟಂಥ ಲಿಸ್ಟ್ ಅದು. ಓಕೆ, ಈಗ ಬೆಸ್ಕಾಮಲ್ಲೂ ಸಹ ಅದೇ ರೀತಿ ಆಯಿತು. ಬೆಸ್ಕಾಮಲ್ಲಿ ಏನಪ್ಪ ಅಂದರೆ 10ರವರೆಗೆ ಮಾತ್ರ ಇತ್ತು. ಅದನ್ನು 19ರವರೆಗೆ ಅದಕ್ಕೆ ಮುಂದೂಡಿದ್ರಪ್ಪ ಅಂತಂತಂದರೆ, ಎಕ್ಸ್ಟೆಂಡ್ ಮಾಡಿದರು ಅಂತಂದರೆ ಅಲ್ಲಿ ಯಾರೆಲ್ಲ ಆಬ್ಸೆಂಟ್ ಆಗಿದ್ದರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರಿಗೋಸ್ಕರ ಮತ್ತೊಮ್ಮೆ ಮೆಡಿಕಲ್ನ ಕಂಡಕ್ಟ್ ಮಾಡಿ ಅವರಿಗೆ ಈ ಒಂದು ಲಿಸ್ಟ್ ಇದನ್ನು ಮಾಡಿದರು ಸ್ನೇಹಿತರೆ. ಓಕೆ, ಆ ಒಂದು ಕಾರಣಕ್ಕಾಗಿ ಅದೇನಾಯಿತು ಅಂತಂದರೆ 2 ಬಾರಿ ಲಿಸ್ಟ್ ಬಿಟ್ಟರು. ಸೇಮ್ ಅದೇ ರೀತಿಯಾಗಿ ಮೆಸ್ಕಾಮರು ಸಹ ಅದೇ ರೀತಿಯಾಗಿ ಬಿಟ್ಟಿದ್ದಾರೆ. ಟೋಟ್ಲಾಗಿ ಕೊನೆಗೆ ಮುಗಿಯುವಂಥದ್ದು ಮಾತ್ರ 24/1/2026. 14 ಅಂತ ಹೇಳಿದ್ದೀನಿ, ಹೇಳಿಲ್ಲ ಅಂತಲ್ಲ, ನಮ್ಮ ವೀಡಿಯೋದಲ್ಲಿನೇ ಕೆಲವೊಬ್ರು ಹೇಳ್ತಾ ಇದ್ದೀರಿ. ಆ ಕಾರಣಕ್ಕಾಗಿ 2 ಲಿಸ್ಟ್ ಇವೆ. ಒಂದು 5 ಜನದ್ದೊಂದು, ಇದು ಒಂದು, 2 ಕೂಡಿದರೆ ಈ ಒಂದು ಲಿಸ್ಟ್ ಬಂದುಬಿಟ್ಟು 24/1/2026 ಇದೆ ಸ್ನೇಹಿತರೆ. ಓಕೆ, ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಇನ್ನು ಫೈನಲ್ ರಿಸಲ್ಟು ಒಂದು ಮಾಹಿತಿಗೆ ಬಂದರೆ, ಈ ಒಂದು ಫೈನಲ್ ರಿಸಲ್ಟು ಜನವರಿ 24ರವರೆಗೂ ನಿಮಮ್ಸ್ ಮುಗಿದ್ರೆ ನಿಮ್ಮದು 100% ಫೆಬ್ರವರಿ ರಿಸಲ್ಟ್ ಬರುತ್ತೆ. ಫೆಬ್ರವರಿ ಎಂಡ್ವರೆಗೂ ಹೋಗುತ್ತೆ. ಫೆಬ್ರವರಿಯಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ನೀವು ನೋಡ್ಬೋದು. ಫೆಬ್ರವರಿ ಯಾವಾಗ ಅಂತ ಡೇಟನ್ನು ನಾನು ಆನಂತರ ಹೇಳ್ತೀನಿ. ಬಟ್ ಪ್ರೆಸೆಂಟ್ ಹೇಳೋದಾದರೆ ನಿಮ್ಮದು ಫೆಬ್ರವರಿಯಲ್ಲಿ ರಿಸಲ್ಟು ಬರುವಂಥದ್ದು ಸ್ನೇಹಿತರೆ. ಓಕೆ, ಯಾರದು ಮೆಸ್ಕಾಂ ಅವ್ರದ್ದು. ಇದು ಇದರ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.